ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಹರ್ಷಿ ವಿನು ಚಾನಲ್. ಇವತ್ತು ನಾವು ಅನ್ನೆ ಸೊಪ್ಪಿನ ಮಜ್ಜಿಗೆ ಹಸಳೆ ಮಾಡೋಣ. ಅನ್ನೆ ಸೊಪ್ಪನ್ನು ಸೋಸ್ಕೊಂಡು ಅದನ್ನು ವಾಶ್ ಮಾಡಿಕೊಂಡು ಒಂದು ಪಾತ್ರೆಗೆ ಬಿಸಿನೀರನ್ನು ಇಟ್ಟು ಅನ್ನೆ ಸೊಪ್ಪನ್ನು ಬೇಯೋಕ್ಕೆ ಬಿಡೋಣ. ಅನ್ನೆ ಸೊಪ್ಪಿನ ಜೊತೆಗೆ ಬೇಯೋದಕ್ಕೆ ಹಸಿಮೆಣ್ಸಿನ್ಕಾಯನ್ನು ಇಡೋಣ. ಹಸಿಮೆಣ್ಸಿನ್ಕಾಯಿನ ನಾನು ಒಂದು ಟೂತ್ ಪಿಕ್ಕಲ್ಲಿ ಪೋಣಿಸಿದ್ದೀನಿ, ಏಕೆಂದರೆ ನಾವು ಎತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಅನ್ನೆ ಸೊಪ್ಪನ್ನು ಒಂದು 10 ನಿಮಿಷಗಳ ಕಾಲ ಬೇಯಿಸಿಕೊಳ್ಳೋಣ. ಅನ್ನೆ ಸೊಪ್ಪು ಬೆಂದ ನಂತರ ಒಂದು ಪ್ಲೇಟಲ್ಲಿ ಆರಕ್ಕೆ ಬಿಡೋಣ. ಇನ್ನೊಂದು ಕಡೆ ಮಜ್ಜಿಗೆಯನ್ನು ಕಡೆದುಕೊಂಡು ಬೆಣ್ಣೆಯನ್ನು ಒಂದು ಪಾತ್ರೆಗೆ ಎತ್ತಿಕೊಳ್ಳೋಣ. ಮತ್ತು ಮಜ್ಜಿಗೆಯನ್ನು ಸೋಸಿಕೊಳ್ಳೋಣ. ಮಜ್ಜಿಗೆಯನ್ನು ಸೋಸಿದ ನಂತರ ಅದಕ್ಕೆ ಉಪ್ಪು ಬೆರೆಸಿ 10 ನಿಮಿಷ ಬಿಡಬೇಕು. ಹತ್ತು ನಿಮಿಷ ಆದ ಮೇಲೆ ಬೇಯಿಸಿದ ಅನ್ನೆ ಸೊಪ್ಪನ್ನು ನೀರನ್ನು ಚೆನ್ನಾಗಿ ಹಿಂಡಿ ಮಜ್ಜಿಗೆ ಜೊತೆಗೆ ಬೆರೆಸೋಣ. ಇದನ್ನು 10 ನಿಮಿಷಗಳ ಕಾಲ ಬಿಡೋಣ. ಮತ್ತು ಖಾರ ರುಬ್ಬಿಕೊಳ್ಳೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೆಣಸಿನಕಾಯಿ, ಬೇಯಿಸಿದ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಅನ್ನೆ ಸೊಪ್ಪು, ಮಜ್ಜಿಗೆ ಜೊತೆ ಬೆರೆಸಿದಂತಹ ಅನ್ನೆ ಸೊಪ್ಪು, ಇಷ್ಟನ್ನು ಸೇರಿಸಿಕೊಂಡು ಗ್ರೈಂಡ್ ಮಾಡಿಕೊಳ್ಳೋಣ. ನಂತರ ಗ್ರೈಂಡ್ ಮಾಡಿಕೊಂಡಿರುವಂತಹ ಮಸಾಲೆಯನ್ನು ಮಜ್ಜಿಗೆ ಜೊತೆ ಬೆರೆಸೋಣ. ಮಜ್ಜಿಗೆಯಲ್ಲಿ ಹಾಕಿದಂತಹ ಅನ್ನೆ ಸೊಪ್ಪನ್ನು ಮತ್ತೆ ಅದನ್ನು ಎತ್ಕೊಂಡಿದ್ದೀವಿ. ಅದು ಎತ್ತಿದ ನಂತರ ಈ ಮಸಾಲೆಯನ್ನು ಮಜ್ಜಿಗೆ ಜೊತೆ ಬೆರೆಸೋಣ. ತದನಂತರ ಸ್ವಲ್ಪ ಹುಳ್ಳಿಕಾಳು ತಗೊಂಡು ಹುರ್ಕೊಳ್ಳೋಣ. ಬ್ರೌನಿಷ್ ಬರಬೇಕು ಹುಳ್ಳಿಕಾಳು. ಬ್ರೌನಿಷ್ ಬಂದಿದೆ. ತದನಂತರ ಸೊಪ್ಪಿನ ಜೊತೆಗೆ ಹುಳ್ಳಿಕಾಳನ್ನು ಬೆರೆಸೋಣ. ಸೊಪ್ಪಿನ ಜೊತೆ ಹುಳ್ಳಿಕಾಳನ್ನು ಮಿಕ್ಸ್ ಮಾಡಬೇಕು. ಎಲ್ಲ ಸೊಪ್ಪಿಗೂ ಸೇರೋ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ರೆಡಿಯಾಗಿದೆ. ಅನ್ನೆ ಸೊಪ್ಪಿನ ಮಜ್ಜಿಗೆ ಹಸಳೆ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ನೀವು ಈ ಥರ ಟ್ರೈ ಮಾಡಿ ಮನೆಯಲ್ಲಿ.